ಅಲ್ಲಲ್ಲ ನಾವು ಮಾತಾಡ್ತಾರೋ ತಪ್ಪು, ಮೇಡಮ್ ಮಾತಾಡ್ತಾರೋ ಸರಿ, ಅವ್ರು ಮಾತಾಡೋದು ಸರಿ. ಅವ್ರಿಗೇನು ಹೇಳ್ಬೇಡ್ರಿ, ನಮ್ಗೆ ಯಾಕಂದ್ರೆ ಕರೀರಿ, ಅವ್ರಿಗೆ ಫೋನ್ ಮಾಡಿ. ಅವ್ರಿಗೆ 70 ಎಲ್ಲಿಂದ ಇಲ್ಲಿವರೆಗೂ ಬರುತ್ತೆ? ಎಷ್ಟಿದೆ? ಇಲ್ಲ, ಇದೆಲ್ಲರೂ 72ನಪ್ಪ. ಇಲ್ಲೆಲ್ಲ ಪೂರ್ತಿ 72 ಬರುತ್ತಾ? ಎಲ್ಲಿ ಇದ್ದಾರೆ ಅವರು? ಬರ್ಬೇಕಲ್ಲಪ್ಪ ನೀವು. ಅಲ್ಲ, ನೀವೇ ಪಕ್ಕಕ್ಕೆ ನಿಂತ್ಕೊಂಡು ಮತ್ತೆ ನಮಗೆ ಗೊತ್ತಿಲ್ಲ ಅಂತ ಹೇಳೋಂಥದ್ದು. ಬಂದು ನಿಂತ್ಕೋಬೇಕು ಇಲ್ಲಿ. ಹೇಳಿ, ತೋರಿಸಿ, ಹೇಳಪ್ಪ ಹೇಳಪ್ಪ. ಅಲ್ಲಿಂದ ಅದೇ ಅವ್ರದ್ದಲ್ಲ ಇದು. ಅವ್ರನ್ನ ಮಾತಾಡ್ತಾ ಇದೀವಿ. ನೀವೆಲ್ಲ ದಯವಿಟ್ಟು ಸ್ವಲ್ಪ ನಿಮ್ ಪ್ರಾಬ್ಲಮ್. ನಾವು ಒಬ್ಬರ ಪರವಾಗಿ ಕೆಲಸ ಮಾಡಕ್ ಬಂದಿಲ್ಲ, ಜನರ ಪರವಾಗಿ ಕೆಲಸ ಮಾಡಕ್ ನಾವಿರೋದು. ಆಯ್ತಾ? ಹೇಳಿ ಅಪ್ಪ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇಲ್ಲಿಂದ ಬರುತ್ತಾ? ಇಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ? ಶ್ರೀನಿವಾಸಣ್ಣ ಇಲ್ಲೇ. ಅದಕ್ಕೆ ಅವರು ಸಮಕ್ಷ ಮಾಡಿ ನಾವು ಇದು ಮಾಡ್ಸೋಣ ಅಂತ. ನೀವು ಎಲ್ಲ ಸ್ವಲ್ಪ ಬೇರೆ ಕಡೆ, ನಮ್ಮ ಅಕ್ಷಯಲ್ಲಿ ಬಿಟ್ಟು ಬೇರೆಯವರೆಲ್ಲ ಸ್ವಲ್ಪ ಬೇರೆ ಕಡೆ ಇದೆಯಪ್ಪ. ಪಬ್ಲಿಕ್ ಎಲ್ಲ ಮತ್ತೆ ಹೇಳಿ. ನಮ್ಮ ಸ್ಟಾಫ್ ಮಾತ್ರ ಇರ್ತಾರೆ ಇಲ್ಲಿ, ಬೇರೆ ದಯವಿಟ್ಟು ಪಬ್ಲಿಕ್. ಯಾಕೆ ನಿಮಗೆ ಸೆಕ್ರೆಟರಿ ಇನ್ಫಾರ್ಮ್ ಮಾಡಿಲ್ವಾ? ನೋಟಿಸ್ ನಿಮ್ಗೇನೆ ಕೊಡಬೇಕು ನಾವು, ಪಂಚಾಯತ್. ನೀವು PDO ಕೊಡಬೇಕಾ ನೋಟಿಸ್ನ? ಈಗ ನಾನು ಹೇಳ್ತಾ ಇದ್ದೀನಲ್ಲ, ಆಯಿತು ಬನ್ನಿ. ಅಲ್ಲಲ್ಲ, ಸರಿ ಆಯಿತು, ಬನ್ನಿ ಬನ್ನಿ ಬನ್ನಿ. ಅವರೆಲ್ಲೋದ್ರು?
ಎಲ್ಲಿಂದ ಅದಕ್ಕೆ ನೀವು ಐಡೆಂಟಿಫೈ ಮಾಡಿ? ಮೇಡಮ್ ಇಲ್ಲಿಂದ ಅಲ್ಲಿ ಅವ್ರ ಜಮೀನವರೆಗೂ ಯಾವುದು? ಅಲ್ಲ, ನೀವು ಸರ್ವೆ ನಂಬರ್ 7 ಎಲ್ಲಿವರೆಗೂ ಬರುತ್ತೆ ಅದನ್ನ ಐಡೆಂಟಿಫೈ ಮಾಡಿದ್ದೀರಾ ತಾನೆ? ಹಾಂ ಐಡೆಂಟಿಫೈ ಮಾಡಿದ್ದೀನಿ ಇದು ಅದು 72 ಅಲ್ಲಿ ಬರುತ್ತೆ, ಸ್ವಲ್ಪ 10% ಪಕ್ಕ ಬರುತ್ತೆ, 100 ಇರ್ತದೆ. ಆಮೇಲೆ ಈ ಕಾಲ್ದಾರಿ ಎಲ್ಲಿವರೆಗೂ ಬರುತ್ತೆ? ಈ ಕಾಲ್ದಾರಿ ಕಾಲ್ದಾರಿಗೆ ಬಂಡಿದಾರಿ ಮೇಲ್ಗಡೆ ಹೋಗುತ್ತೆ, ಅದು ಇವ್ರಿಗಿನ ಕಾಲ್ದಾರಿ ಶುರು ಆಗುತ್ತೆ. ಸೊ ಈ ಕಾಲ್ದಾರಿ ತೋರಿಸ್ತಿದೆಯಲ್ಲ, ಎಂಟ್ರಿ ಇಲ್ಲಿಂದ ಶುರು ಆಗುತ್ತೆ. ಅದು ಈ ಕಡೆ ಈ ಗೆನ್ನೆ ಇದೆಯಲ್ವಾ, ಈ ಗೆನ್ನೆಯಿಂದ ಶುರು ಆಗುತ್ತೆ. ಹೌದು ಸರ್, ಸ್ವಲ್ಪ ಈ ಗೆನ್ನೆಯಿಂದ ಶುರು ಆಗುತ್ತೆ. ಮಾಮೂಲಿ ಅದು ಆಲ್ರೆಡಿ ಇದೆ ಅಲ್ಲ ಅದು? ಇದೆ. ಇವಾಗ ನಿಮಗೆ ಏನಾಗ್ಬೇಕು ಅದನ್ನ ಹೇಳಪ್ಪ. ಇದು ಬಂಡಿದಾರಿ ಇದು ಕಟ್ಟಾಗಿ ಎಲ್ಲಿ ಬಂಡಿದಾರಿ ಎಲ್ಲಿ? ಬಂಡಿದಾರಿ ಅಲ್ಲಿದೆ ಮೇಡಮ್. ಅದು ನಾವು ಹೇಳ್ತಾ ಇರೋದು ಇದು ಕಾಲ್ದಾರಿ ಹೇಳಿದ್ರು, ಕಾಲ್ದಾರಿ ನಕ್ಷೆ ಕಾಲ್ದಾರಿ ಇದು ಚೆಕ್ ಮಾಡಿದ್ರು ಕರೆಕ್ಟ್ ಆಗಿದೆ. ಬಂಡಿದಾರಿ ಇವ್ರು ಹೇಳೋ ಪ್ರಕಾರ ಒಳಗಡೆ ಹೋಗುತ್ತೆ. ಬೇರೆ ಈ ಸರ್ವೆ ನಂಬರ್ಲೆಲ್ಲ ಮೂರು ಸರ್ವೆ ನಂಬರ್ಗಳಲ್ಲಿ ಹೋಗುತ್ತೆ. 74 ಅಲ್ಲಿ ಹೋಗುತ್ತೆ. ಪ್ರಾಬ್ಲಮ್ ಏನಪ್ಪ? ಇದು ಬರುತ್ತೆ ಜಾಗ ಸರ್. ಅಲ್ಲಿ ದಾರಿ ಇದೆಯಾ? ಅಲ್ಲಿ ದಾರಿ ಇದೆಯಾ? ಅಲ್ಲಿ ಇಲ್ಲ ಸರ್, ದಾರಿ ಈ ದಾರಿನೇ ಅಷ್ಟೇ. ಅವ್ರು ಇದು ಮಾತ್ರನೇ ಕೇಳ್ತಾರೆ ಸರ್. ಇದಾದ್ರೆ ನಾವು ಅಲ್ಲಿ ಹೆಂಗಾದ್ರೂ ಮಾಡ್ಕೊಳ್ತೀವಿ ಅಂತ ಅವರು ಅಲ್ಲ. ಆದ್ರೆ ಯಾವ ಬಂಡಿದಾರಿ ಕಾಲುದಾರಿ ಅಟ್ಯಾಚ್ ಆದರೆ ಬಂಡಿದಾರಿ ಅಂತಂದ್ರೆ ಇಲ್ಲಿ ಒಳಗಡೆ ಇಲ್ಲೆಲ್ಲ ಇದೆ, ಜಮೀನು ಒಳಗಡೆ ಇದೆ. ನಮಗೆ ಅನುಕೂಲ ಇಲ್ಲ, ಆದ್ರೂ ರೋಡ್ ಆಗಬೇಕು. ಅಲ್ಲಪ್ಪ, ಈಗ ಒಂದ್ ನಿಮಿಷ ಕೇಳಿ ಅಮರನಾರಾಯಣ, ನೀವು ಇದ್ದೀರಾ. ಈಗ ಬಂಡಿದಾರಿ ಮಾಡಿಕೊಟ್ರೆ ನಿಮ್ಮ ಹೊಲ ನಿಮ್ಮದು ತೋಟ ಎಲ್ಲಿ ಬರುತ್ತೆ ಅದನ್ನ ಹೇಳಿ. ಅಲ್ಲಿ ಬರುತ್ತೆ, ಓಕೆ. ನಿಮ್ಗೆ ಬಂಡಿದಾರಿ ಮಾಡೋದ್ರಿಂದ ನಿಮಗೇನು ಯೂಸ್ ಆಗುತ್ತೆ? ಇದ್ರಲ್ಲಿ ಅಲ್ಲ, ನೀವು ಇದ್ರಲ್ಲಿ ಮಾಡ್ಕೊಳಕ್ಕೂ ಬಂಡಿದಾರಿ ಅಲ್ಲಿರೋದು, ಅದಕ್ಕೂ ಬಂಡಿದಾರಿ ಕಾಲುದಾರಿ ಅಟ್ಯಾಚ್ ಆದರೆ ಬಂಡಿದಾರಿಯಿಂದ ಬಂದು ಈ ಜಮೀನು ಯಾರು ಚಿಕ್ಕಪ್ಪ ಕರೀರಿ ಅವ್ರು ಕರೀರಿ. ಅವ್ರು ಇಲ್ಲಿ ದಾರಿ ಗೌರ್ಮೆಂಟ್ ದಾರಿನ ಬಿಡ್ತೀನಿ ಅಂದ್ರೆ ನಾವು ಮಾಡಿಸ್ಬೇಕು. ಇಫ್ ದೇ ಆರ್ ವಾಂಟ್ ಟು ಗಿವ್ ದ ಗೌರ್ಮೆಂಟ್ ರೋಡು, ಬಂಡಿ ದಾರಿ ಬಿಡ್ತೀನಿ ಅಂದರೆ ಅವ್ರು ಒಪ್ಕೋಬೇಕು. ಬರ್ಬೇಕಲ್ಲ, ದಾರಿ ಬಿಡಿಸ್ಕೊಡ್ತೀನಿ ಅಂತ ಸೈನ್ ಹಾಕ್ಬಿಟ್ರೆ ಇದು ದಾರಿ ಮಾಡಿಸ್ಕೊಟ್ಬಿಡ್ತೀವಿ, ಅದು ನಿಮ್ಮ ಜಾಗಕ್ಕೆ ದಾರಿ ಮಾಡಿಸ್ಕೊಟ್ಬಿಡ್ತೀವಿ. ಬಟ್ ಬರ್ಬೇಕಿತ್ತಲ್ಲ. ಈಗ ಊರವರೆಲ್ಲ ನೋಡಿ ಇಷ್ಟೆಲ್ಲ ಇದ್ದಾರೆ, ಜೊತೆಗೆ ಈ ಜಮೀನಲ್ಲೇ ಹೋಗ್ತಾ ಇದೆ ಸರ್ವೆ ಮಾಡ್ಕೊಡ್ತೀನಿ ಅಂತ ಹೇಳೋದಲ್ಲ. ನಿಮ್ಮೊಬ್ಬರಿಗೆಲ್ಲಪ್ಪ ಅದು ಸರ್ಕಾರಕ್ಕೆ ಬಿಡ್ಬೇಕದು. ಆಲ್ರೆಡಿ ದಾರಿ ಇದು ಕಟ್ಟಾಚ್ ಸರ್. ಇದೆಯಲ್ಲ ಈಗ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈಗ ದಾರಿ ಆಲ್ರೆಡಿ ಎಕ್ಸಿಸ್ಟಿದೆ, ದಾರಿ ಜನ ಓಡಾಡ್ತಾ ಇದ್ದಾರೆ. ನಿಮ್ಗೆ ಅನಾನುಕೂಲ ಆಗಿದೆ ಅಂತ ನೀವು ಅರ್ಜಿ ಕೊಟ್ಟಿದ್ದೀರಿ, ನಿಮ್ಗೆ ನಾವು ಅನುಕೂಲ ಮಾಡಿಕೊಡ್ತೀರಿ. ನಿಮಗೆ ದಾರಿ ಬಂದ್ರೆ ಇಲ್ಲಿವರೆಗೂ ಬರುತ್ತೆ. ಈ ದಾರಿವರೆಗೂ ನಾವು ದಾರಿ ಕೊಡ್ತೀನಿ ಅಂತ ಬರ್ಕೊಟ್ರೆ ನಾವೇ ಸರ್ಕಾರಿ ರೋಡ್ ಮಾಡ್ಕೊಡ್ತೀವಿ. ನಾವು ಮಾಡ್ಕೊಂತೀವಿ ಸರ್. ನಮಗೆ ಬರ್ಕೊಡ್ಬೇಕು, ಬರ್ಕೊಟ್ಟಿದ್ದನ್ನ ನಾವು ಸರ್ಕಾರಕ್ಕೆ ಅವ್ರು ಬರ್ಕೊಟ್ರೆ ನಾವು ಖಾತೆ ಮಾಡ್ಕೊಡ್ತೀವಿ, ಜನಕ್ಕೆ ಎಲ್ರಿಗೂ ಅನುಕೂಲ ಆಗ್ಬೇಕು. ನಾವು ಕಳಿಸ್ತೀವಿ, ಅದನ್ನ ಬರ್ಕೊಡ್ಬೇಕಲ್ಲ. ನಾವು ಬಂಡಿದಾರಿ ಕಾಲುದಾರಿ ಇದನ್ನ ಹೇಳಿ ಅಪ್ಪ. ಇದು ಹೋಗುತ್ತಲ್ಲ, ಇದು ಹೋದ್ರೆ ಸಾಕಷ್ಟು ಅಟ್ಯಾಚ್ ಮಾಡೋದು ಸರ್. ಒಂದ್ ನಿಮಿಷ ಅಮರನಾರಾಯಣ್, ನಿಮ್ಗೆ ಹೇಳೋದನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಆಲ್ರೆಡಿ ಇದರಲ್ಲಿ ರೋಡ್ ಇಲ್ಲ, ಆಯ್ತಾ? ಇದು ಆಲ್ರೆಡಿ ಸರ್ಕಾರಿ ನಕ್ಷೆ ಪ್ರಕಾರ ದಾರಿ ಇರುವಂತದ್ದು. ಇದ್ರಲ್ಲಿ ಈ ಜಮೀನವರು ಅವ್ರು ಬಿಡ್ತೀವಿ ಅಂತ ಹೇಳಿ ನಮಗೆ ಅಪ್ ಟು ಡೇಟ್ ಅಲ್ಲಿ ಬರ್ಕೊಟ್ಟೆ ತಾನೇ ನಾವು ಅದನ್ನ ಅಕ್ಸೆಪ್ಟ್ ಮಾಡೋದಪ್ಪ. ನೀವು ಹೇಳ್ತೀರಿ ಬಿಡ್ತಾರೆ ಅಂತ, ನಿಮ್ ಜಮೀನಾದ್ರೆ ನೀವು ಬಿಡ್ತೀರಾ? ಬಿಡಿಸ್ಕೊಡೋದಲ್ಲ, ಈ ನಮಗೆ ಡಾಕ್ಯುಮೆಂಟ್ ಬೇಕು, ಡಾಕ್ಯುಮೆಂಟ್ ಕೊಡಿ ನೀವು, ಬಿಡಿಸ್ಕೊಡ್ತೀವಿ. ಈಗ ಸರ್ ಇದೆ ಹೇಳ್ತಾ ಇದ್ದಾರೆ, ನಾವು JCB ಕರ್ಸ್ತೀವಿ, ಬಿಡಿಸ್ತೀವಿ. ನಮ್ಮನ್ನ ಕೇಳಿರೋದು, ಸರ್ಕಾರನ ಕೇಳಿರೋದು, ಎಲ್ಲ ಕೇಳಿರೋದು ನೀನು ಬಂಡಿದಾರಿಯನ್ನ ಬಿಡಿಸ್ಕೊಡಿ. ನಿನಗೆ ಅನುಕೂಲಕ್ಕೆ ನೀನು ಕೇಳಿಲ್ಲ, ನಿನ್ನ ಅನುಕೂಲಕ್ಕೆ ಕೇಳಿದ್ಯಾ? ಅನುಕೂಲಕ್ಕೆ ಕೇಳಿದ್ರೆ DC ಸಾಹೇಬ್ರಿಗೆ ಹೇಳಿ ಈಸ್ಮೆಂಟ್ ಆಕ್ಟಲ್ಲಿ ಎಲ್ಲಿ ಬೇಕಾದ್ರೂ ದಾರಿ ಮಾಡಿಸ್ಕೊಬೋದು ನೀವು. ಈಗ ಇದು ನೀವು ವಾದಿಸಿದವ್ರು ಬಿಡ್ತಾರೆ ಅನ್ನಂಗಿದ್ರೆ ಖಾಸಗಿ ವ್ಯಕ್ತಿ ಕರೆಸ್ಬಿಟ್ರೆ ಮೇಡಮ್ ಇಲ್ಲೇ ಇದ್ದಾರೆ, ಎಲ್ಲಿ ಹೆಂಗ್ ಬೇಕಾದ್ರೂ ದಾರಿ ಆಗ್ಬಿಡ್ತದೆ. ಇಲ್ಲೇ ಮಾಡಿಸ್ಬಿಡ್ತೀವಿ, ಬನ್ನಿ ಅಪ್ಪ ಉದಯ್ ಕುಮಾರ್, ಕರ್ಸ್ಬಿಡಿ, ಮಾಡಿಸ್ಕೊಡ್ಬಿಡ ಪಾಪ. ರೈತನಿಗೆ ಅನುಕೂಲ ಆಗ್ಬೇಕು. ನಮ್ಮ ರಸ್ತೆ ಬನ್ನಿ ಮುಂದೆ ಬನ್ನಿ.